G20 ಮಹಾಶೃಂಗಸಭೆಗೆ ರಾಷ್ಟ್ರ ರಾಜಧಾನಿ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಅಧಿಕೃತ ಉದ್ಘಾಟನೆಗೆ ಇನ್ನೇನು ಕ್ಷಣಗಣನೆ ಆಗಿದೆ. G20 ಮಹಾಶೃಂಗಸಭೆಗೆ ಕ್ಷಣಗಣನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. G20 ಮಹಾಶೃಂಗಸಭೆಗೆ ದೆಹಲಿಯ ಪ್ರಗತಿ ಮೈದಾನದಲ್ಲಿ ಇದಕ್ಕೋಸ್ಕರ ಮಹಾಮಂಟಪವನ್ನು ಸಿದ್ಧಗೊಳಿಸಲಾಗಿದೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಡೆಯುವಂತಹ ಈ ಸಭೆಗೆ ವಿಶ್ವದ ಅಗ್ರಗಣ್ಯ ನಾಯಕರು ಈಗಾಗಲೇ ದೆಹಲಿಗೆ ಬಂದಿಳಿದಿದ್ದಾರೆ. 15ಕ್ಕೂ ಹೆಚ್ಚು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು, ಅವರುಗಳ ಜೊತೆ ಮಾತುಕತೆ, ದ್ವಿಪಕ್ಷೀಯ ಮಾತುಕತೆ, ಒಪ್ಪಂದಗಳು ಇದೆಲ್ಲವೂ ಕೂಡ ನಿಯೋಜನೆಯಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಜಾಗತಿಕ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡುವಂಥದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ G20 ರಾಷ್ಟ್ರಗಳ ಜೊತೆ ದೊಡ್ಡ ಮಟ್ಟದ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಇಡೀ ವಿಶ್ವದ 85% GDPಯನ್ನು ಹೊಂದಿರುವ ರಾಷ್ಟ್ರಗಳು ಈ G20 ರಾಷ್ಟ್ರಗಳು. ಜೊತೆಗೆ 2/3 ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್ ಅಂತಾರೆ. ಅಂದರೆ 2/3 ಒಟ್ಟು ಪಾಪ್ಯುಲೇಷನ್ ಇರ್ತಕ್ಕಂಥ ರಾಷ್ಟ್ರಗಳು ಈ G20 ರಾಷ್ಟ್ರಗಳು. ಅಂಥ ರಾಷ್ಟ್ರಗಳ ಅಧ್ಯಕ್ಷರು, ಪ್ರಧಾನಿಗಳ ಜೊತೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಸಭೆ. ಕೋವಿಡ್ನ ನಂತರ ಇಡೀ ಜಗತ್ತಿನ ಆರ್ಥಿಕತೆ ವಿಪರೀತ ಸಂಕಷ್ಟಕ್ಕೆ ಹೋಗಿತ್ತು. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯಾಗಬೇಕಾಗಿರ್ತಕ್ಕಂಥದ್ದು, ಆರ್ಥಿಕವಾಗಿ ಹೇಗೆ ಚೈತನ್ಯವನ್ನು ಹೊಂದುವಂಥದ್ದು, ಹೀಗೆ ಹಲವಾರು ವಿಚಾರಗಳನ್ನು ಈ ಸಭೆಯಲ್ಲಿ, ಸಮಾವೇಶದಲ್ಲಿ ಚರ್ಚೆಗೆ ಒಳಪಡಿಸಲಾಗುತ್ತೆ. ಭಾರತ ಅದರ ನೇತೃತ್ವವನ್ನು ವಹಿಸಿದೆ. ಭಾರತ ಅದರ ನೇತೃತ್ವವನ್ನು ವಹಿಸಿರೋದು G20 ಅಧ್ಯಕ್ಷೀಯ ಸ್ಥಾನವನ್ನು ಪಡೆದ ಬಳಿಕ. ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಸಭೆಗಳು ನಡೆದಿತ್ತು. ನಮ್ಮ ಕರ್ನಾಟಕದ ಹಂಪಿಯಲ್ಲೂ ಕೂಡ ಸಭೆ ನಡೆದಿತ್ತು. ಆದರೆ ಬಹಳ ಮುಖ್ಯ ಘಟ್ಟಕ್ಕೆ ನಾವಿವಾಗ ಬಂದಿದ್ದೀವಿ. ಇವತ್ತು ಮತ್ತು ನಾಳೆ 2 ದಿನಗಳ ತನಕ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ G20 ಶೃಂಗಸಭೆ ಆಯೋಜನೆಯಾಗಿದೆ. G20 ಶೃಂಗಸಭೆ ಅಂದಾಕ್ಷಣಕ್ಕೆ ಅದನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಎಲ್ಲ ಈ ಅಮೇರಿಕದ ಅಧ್ಯಕ್ಷರು, ಬ್ರಿಟನ್ ಅಧ್ಯಕ್ಷರು, ಆಸ್ಟ್ರೇಲಿಯಾ ಅಧ್ಯಕ್ಷರು ಎಲ್ಲರೂ ಬರ್ತಾರೆ ಅಂತಂದರೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಪೂರ್ವ ತಯಾರಿಯ ವಿಪರೀತವಾಗಿ ಬೇಕಾಗಿರುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಚಿಂತಕರು ಮತ್ತು ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆ ಅವರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ. ಭಾರತ ಅಂತಂದರೆ ಭಾರತೀಯರೇ ಮೂಗು ಮುರಿತಾ ಇದ್ದ ಒಂದು ಕಾಲ ಇತ್ತು. ಆ ಕಾಲಘಟ್ಟದಿಂದ ಇವತ್ತು G20 ರಾಷ್ಟ್ರಗಳನ್ನೆಲ್ಲ ಕರೆಸಿ, ಅಲ್ಲಿನ ಅಧ್ಯಕ್ಷರು, ಪ್ರಧಾನಿಗಳನ್ನು ಕರೆಸಿ ಒಂದು ಸಭೆಯನ್ನು ಆಯೋಜನೆ ಮಾಡುವಷ್ಟು ಸಮರ್ಥವಾಗಿದೆ ನನ್ನ ದೇಶ ಇವತ್ತಿನ ದಿನ. ಇದ್ರ ಬಗ್ಗೆ ತಮ್ಮ ಫಸ್ಟ್ ಒಪಿನಿಯನ್ ಸರ್. ಅಬ್ಸಲ್ಯೂಟ್ಲಿ. ನಂಗೆ ಗೊತ್ತಿದೆ ಸ್ಟುಡಿಯೋನಲ್ಲಿ ನೀವೆಷ್ಟು ಖುಷಿ ಪಡ್ತಿದ್ದೀರೋ, ಹೊರಗಡೆ ನಾವು ಕೂಡ ಅಷ್ಟೇ ಖುಷಿ ಪಡ್ತಾ ಇದ್ದೀವಿ. ಮತ್ತು ಇದು ಅರೇಂಜ್ಮೆಂಟ್ ಮಾಡ್ತಾ ಇರುವಂಥ ರೀತಿ ಇಡೀ ಜಗತ್ತು ಬೆಕ್ಕಸ ಬೆರಗಾಗಿರೋ ಥರ. ಆ್ಯಂಡ್ ಒಂದೇ ನಾನು ಹೇಳಬೇಕು ಅಂತಂದರೆ, ನನಗೆ ತುಂಬ ಜನ ಕಾಂಗ್ರೆಸ್ಸಿಗರು ಮಾತನಾಡ್ತಿರೋದು ನೋಡುವಾಗ ನಗು ಬರುತ್ತೆ. ಅವ್ರು ಹೇಳ್ತಾರೆ ಇದು ಮೋದಿ ತಮ್ಮನ್ನು ತಾವು PR ಮಾಡ್ಕೊಳ್ಳಿಕ್ಕೆ ಮಾಡ್ತಿದ್ದಾರೆ ಅಂತ, BJPಯ ಪ್ರಚಾರಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಎಂಥ ಮೂರ್ಖತನದ ಮಾತು ಅಂತಂದರೆ, ಈ ಇಡೀ ಈವೆಂಟು ಸುಮಾರು 60 ನಗರಗಳಲ್ಲಿ 200ಕ್ಕೂ ಹೆಚ್ಚು ಮೀಟಿಂಗ್ಗಳ ಮೂಲಕ ನಡೀತಾ ಇದೆ. ಅಂದರೆ ದೇಶದ ಎಲ್ಲ ಭಾಗಗಳಿಗೂ ವಿಸ್ತಾರಗೊಂಡಿದೆ, ಜಗತ್ತು ಅಚ್ಚರಿಗೊಂಡಿದೆ. ಮೊನ್ನೆ ಜೈಶಂಕರ್ ಅವರು ಮಾತನಾಡ್ತಾ ಹೇಳ್ತಿದ್ದಾರೆ, ಜಗತ್ತಿನ ಕೆಲವರು ಬಂದಾಗ ಅವ್ರು ಮಾತನಾಡ್ತಾ ಹೇಳ್ತಿದ್ರು, ಒಲಿಂಪಿಕ್ಸ್ ಕಮಿಟಿಯವರು ಇನ್ಫ್ಯಾಕ್ಟ್ ಅವ್ರು ಪರ್ಟಿಕ್ಯುಲರ್ಲಿ ಹೇಳಿದ್ರು, ಅವ್ರು ಬಂದಾಗ ಹೇಳ್ತಾ ಇದ್ರು 60 ನಗರಗಳಲ್ಲಿ ಈ ತರ ಮಾಡಿರುವಂತ ಮತ್ತೊಂದು ವ್ಯವಸ್ಥೆಯನ್ನು ನಾವು ನೋಡಲೇ ಇಲ್ಲ, ಅದ್ಭುತವಾಗಿ ಮಾಡಿದ್ದೀರಾ, ಇದು ಭಾರತಕ್ಕೆ ಮಾತ್ರ ಸಾಧ್ಯವಾಗಿರುವಂತದ್ದು ಅಂತ ಬಹಳ ಹೆಮ್ಮೆ ಪಟ್ಟರು. ಅಂತಂದ್ರೆ ಒಂದು ಕಾಲದಲ್ಲಿ ಭಾರತೀಯರನ್ನ ಹಾವಾಡಿಗರ ನಾಡು ಅಂತ ಕರಿತಾ ಇದ್ರು, ಭಾರತೀಯರನ್ನ ದೀನ ದರಿದ್ರರ ನಾಡು ಅಂತ ಕರಿತಿದ್ರು, 100 ಕೋಟಿ ಹಸಿದವರ ನಾಡು ಅಂತೆಲ್ಲ ಕರಿತಿದ್ರು. ಬಟ್ ಇವತ್ತು ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತಂದ್ರೆ, ನಾವು G20ಯನ್ನು ಈ ಪರಿ ಹೋಸ್ಟ್ ಮಾಡೋದಿದೆಯಲ್ಲ, ಅದು ಅನ್ಇಮ್ಯಾಜಿನಬಲ್ ರೀತಿಯಲ್ಲಿ ನಡೀತಾ ಇರೋದು. ಅಫ್ಕೋರ್ಸ್ ನಿಮ್ಮ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ, ನನಗೂ ಕೂಡ ಆನಂದ ಖಂಡಿತವಾಗಿಯೂ ಇದೆ ಅರವಿಂದ್, ಬಹಳ ಖುಷಿ ಆಗ್ತಿದೆ ಇವತ್ತು. ಅಲ್ಲ, G20 ಶೃಂಗಸಭೆಗೆ ನಮ್ಮ ದೇಶದ ಪ್ರಧಾನಿಗಳು ಹೋದ್ರು ಅಂತ ನಾವು ಕೇಳ್ತಾ ಇದ್ವಿ ಹಿಂದೆಲ್ಲ.
ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಆಯೋಜನೆ ಆಗ್ತಾ ಇತ್ತು ಅಲ್ಲಿಗೆ ಅತಿಥಿಯಾಗಿ ನಮ್ಮ ದೇಶದ ಪ್ರಧಾನಿಗಳು ಹೋಗ್ತಾ ಇದ್ರು. ನಾವು ಅಂದುಕೊಂಡೂ ಇರಲಿಲ್ಲ ನಮ್ಮ ದೇಶದಲ್ಲೇ ಇಂಥ ಒಂದು ಕಾರ್ಯಕ್ರಮ ಆರ್ಗನೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಈ ಒಲಿಂಪಿಕ್ಸನ್ನು ಆರ್ಗನೈಸ್ ಮಾಡೋದು ಹಲವಾರು ರಾಷ್ಟ್ರಗಳ ಕನಸು. ನಮ್ಮ ದೇಶಕ್ಕೆ ಇನ್ನೂ ಸಾಕಾರ ಆಗಿಲ್ಲ, ನಮ್ಮ ಕೈ ಕೂಡ ಆಗಿಲ್ಲ ಅದಿನ್ನೂ ಕೂಡ. ಹಾಗಾಗಿ ಹಂತ ಹಂತವಾಗಿ ಭಾರತ ಬೆಳೀತಾ ಇರ್ತಕ್ಕಂಥದ್ದನ್ನು ನಮ್ಮ ಯಂಗ್ ಜನ್ರೇಷನ್ ಎಷ್ಟು ಇದಾಗಿ ನೋಡ್ತಾ ಇದೆ ಅಂತ ಅದೊಂದು ರೀತಿ ಖುಷಿ ಮತ್ತು ಸಂತೋಷದ ವಿಚಾರ ಅಂತ ನನಗನ್ಸುತ್ತೆ. ಖಂಡಿತವಾಗಿಯೂ ಹೌದು. ನಾನು ಕಳೆದ ಕೆಲವಾರು ದಿನಗಳಿಂದ, ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಪ್ರಧಾನಿಯಾದಾಗಲಿಂದಲೂ ಕೂಡ ಜಗತ್ತು ಭಾರತವನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಿದೆ. ಮೊದಲನೇ ಬಾರಿಗೆ ಅದು ಒಂಥರ ಹವಾ ಎದ್ದಂತೆ ಎದ್ದಿತ್ತು, ಆದರೆ ಎರಡನೇ ಅವರ ಟರ್ಮ್ ಇದೆಯಲ್ಲ ಅದು ಫರ್ಮ್ ಬೇಸ್ ಮೇಲೆ ಕೆಲಸ ಮಾಡ್ತಿದೆ. ಮೊದಲನೇ ಬಾರಿಗೆ ಇಡೀ ಜಗತ್ತು ಹೊಸತೇನೋ ಆಗಿದೆ, ಒಂದು ಭ್ರಷ್ಟ ಮುಕ್ತ ಸರ್ಕಾರ ಬಂದಿದೆ, ಈ ಥರ ಸಹಜವಾಗಿ ನೋಡ್ತಿತ್ತು. ಆದರೆ ಈ 5 ವರ್ಷ ಇದೆಯಲ್ಲ ಅದೊಂಥರ ಜಗತ್ತು ಕೂಡ ಫರ್ಮ್ ಆಗಿದೆ, ಭಾರತದ ಡಿಪ್ಲೊಮಸಿ ಬಹಳ ಸ್ಟ್ರಾಂಗ್ ಆಗಿದೆ. ಇವೆಲ್ಲ ಒಂದು ಪಾರ್ಟ್. ಆದರೆ ನೀವು ಯಂಗ್ ಜನರೇಷನ್ ಬಗ್ಗೆ ಮಾತನಾಡ್ತಿದ್ದೀರಿ. ಕಳೆದ ಕೆಲವಾರು ತಿಂಗಳುಗಳಿಂದ ನೀವು ನೋಡಿ, ನಾವು ಚಂದ್ರಯಾನ 3 ಮಾಡಿದ್ವಿ, ಎಲ್ಲ ಶಾಲೆಗಳ ಮಕ್ಕಳು ಅದನ್ನು ನೋಡ್ತಾ ಇದ್ದಿತ್ತಲ್ಲ. ಒಂದು ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಸೆಂಚುರಿನ ನಾವು ಯಾವ ತರ ಗಮನಿಸಿ ಕೂತ್ಕೊಂಡು ನೋಡ್ತಾ ಇದ್ವೋ, ಪ್ರತಿಯೊಬ್ಬರಿಗೂ ನಾನು ಕ್ರಿಕೆಟರ್ ಆಗಬೇಕು ಅಂತ ಅನ್ನಿಸ್ತಿತ್ತೋ, ಇವತ್ತು ಸ್ಕೂಲ್ ಮಕ್ಕಳಿಗೆ ಹೋಗಿ ಕೇಳಿ ನೀನೇನಾಗಬೇಕು ಅಂತ ಹೇಳಿ ಇದೆಯಾ ಅಂತಂದ್ರೆ ಇಸ್ರೋದಲ್ಲಿ ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತ ಹೇಳುವಂತ ಕನಸನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಆದಿತ್ಯ L1 ಮಿಷನ್ ನ ಎಷ್ಟು ಜನ ನೋಡಿದ್ರು, ಅದನ್ನ ಎಷ್ಟು ಜನ ಕ್ಯೂರಿಯಾಸಿಟಿಯಿಂದ, ಒಂದು ಹುಡುಗನ ಇಂಟರ್ವ್ಯೂ ಮಾಡಬೇಕಾದ್ರೆ ಹುಡುಗ ಹೇಳುವಂತ ಮಾತುಗಳಿವೆಯಲ್ಲ, ನಾನು ಬೇರೆ ಬೇರೆ ಗ್ರಹಗಳಿಗೆ ಭಾರತವನ್ನು ತೆಗೆದುಕೊಂಡು ಹೋಗುವಂತ ಆಗಬೇಕು ಎನ್ನುವಂತ ಕಲ್ಪನೆಯನ್ನ ಶಾಲಾ ಮಕ್ಕಳು ಕಟ್ಕೊಡುವಂತಾಯ್ತು. ನೀವು ಚೆಸ್ ನಲ್ಲಿ ಪ್ರಜ್ಞಾನಂದ ಆಡ್ತಾ ಇದ್ದಂತ ಆಟವನ್ನ ಕೂಲಂಕುಷವಾಗಿ ಭಾರತ ಗಮನಿಸ್ತಾ ಇದ್ದಂತ ರೀತಿ, ಈ ದೇಶದ ಪ್ರಧಾನಿ ಅವನನ್ನ ಅವ್ರ ತಂದೆ ತಾಯಿನ ಕರ್ಕೊಂಡ್ ಬಂದಂತ ರೀತಿ, ಇವೆಲ್ಲವೂ ಕೂಡ ಅಟ್ರಾಕ್ಟಿವ್. ಆದ್ರೆ ಎಲ್ಲಕ್ಕೂ ಕಿರೀಟಪ್ರಾಯವಾಗಿರೋದು G20 ಮೀಟಿಂಗು. ಭಾರತ ಮಂಟಪನಲ್ಲಿ ಏನು ನಡೀತಾ ಇದೆ, ಆ ಮೀಟಿಂಗಿಗೋಸ್ಕರ ಜಗತ್ತಿನ ಜನ ಧಾವಿಸಿ ಬರ್ತಾ ಇರೋದು, ಅವ್ರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಭಾರತದ UPI ಸಿಸ್ಟಮ್ ಅನ್ನ ಎಂಜಾಯ್ ಮಾಡ್ತಾ ಇರೋದು, ಅವ್ರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಅಯ್ಯೋ ದುಡ್ಡು ಹೋಯ್ತು ನನಗೆ ಐಟಮ್ ಸಿಕ್ತು ಅಂತ ಖುಷಿ ಪಡ್ತಿರೋದಿದೆಯಲ್ಲ. ಅಂದ್ರೆ ಭಾರತವನ್ನ ಕೆಲಸಕ್ಕೆ ಬಾರದ ರಾಷ್ಟ್ರ ಅಂತ ಹೇಳ್ತಾ ಇದ್ದವರು ಇವತ್ತು ಭಾರತ ಒಂದು ಅದ್ಭುತವಾಗಿರುವಂತಹ ರಾಷ್ಟ್ರ, ಇದು ಡಿಜಿಟಲ್ ಎಕಾನಮಿಗೆ ಸಿದ್ಧವಾಗಿದೆ ಅಂತ ಹೇಳ್ತಾ ಇದೆ. ಎಲ್ಲಕ್ಕಿಂತ ಗಂಭೀರವಾದ ಸಂಗತಿ ನಾನು ಹೇಳಲೇಬೇಕಾಗಿರುವಂತದ್ದು ಏನು ಅಂತಂದ್ರೆ, ವರ್ಲ್ಡ್ ಬ್ಯಾಂಕು ಒಂದು ಸ್ಪಷ್ಟವಾಗಿರುವಂತಹ ರಿಪೋರ್ಟ್ ಅನ್ನ ನಿನ್ನೆ ತಾನೇ ಹೊರಗೆ ತಂದಿದೆ. ಆ ರಿಪೋರ್ಟ್ ಅಲ್ಲಿ G20ಗೋಸ್ಕರ ಮಾಡಿರುವಂತಹ ರಿಪೋರ್ಟ್, ಅದರಲ್ಲಿ ಹೇಳಿದೆ ಈ ಎಕನಾಮಿಕ್ ಇನ್ಕ್ಲೂಷನ್ ಏನಿದೆ, ಆ ಎಕನಾಮಿಕ್ ಇನ್ಕ್ಲೂಷನ್ಗೆ ಬೇರೆ ರಾಷ್ಟ್ರಗಳಿಗೆ ಇದೇ ತರ ಈ ಜನಸಂಖ್ಯೆಯ ಮಟ್ಟಕ್ಕೆ 47ರಿಂದ 50 ವರ್ಷ ಬೇಕಾಗುತ್ತೆ. ಆದ್ರೆ ಭಾರತ 6 ವರ್ಷಗಳಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸಿದೆ. ಭಾರತದ ಈ ಸಾಧನೆ ಅತ್ಯದ್ಭುತ ಅಂತ. ಅಂದ್ರೆ ಭಾರತ 140 ಕೋಟಿ ಜನರ ನಾಡು, ಹೀಗಾಗಿ ಇದಕ್ಕೆ ಮುಂದುವರಿಯಕ್ಕೆ ಆಗೋದಿಲ್ಲ, ಬಡತನದ ನಾಡು ಅಂತ ಏನೊಂದು ಬಿಂಬಿಸಿ ಬಿಟ್ಟಿದ್ರು. ಈ ಪೀಳಿಗೆ ಅದನ್ನ ಚೇಂಜ್ ಮಾಡುವಂತ ಆ ನಾಯಕತ್ವವನ್ನು ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಅಬ್ಸಲ್ಯೂಟ್ಲಿ ನೀವು ಹೇಳಿದಂತೆ ಒಪ್ಕೊಳ್ಬೇಕಾಗಿರುವಂತ ಸಂಗತಿ. ಅರವಿಂದ್, ನನಗೆ ಇನ್ನೊಂದು ಬಹಳ ಖುಷಿ ಆಯ್ತು ಚಕ್ರವರ್ತಿ ಸೂಲಿಬೆಲೆ ಅವರು, ಕೆಲವೇ 1-2-3 ದೇಶ ಬಿಟ್ಟು ಬೇರೆ ಬೇರೆ ದೇಶದ ಗಣ್ಯರೇನು ಇವತ್ತೊಂದು ದಿವಸ ದೆಹಲಿಗೆ ಬಂದಿದ್ದಾರಲ್ಲ, ಅವರು ಆ ದೇಶದಿಂದ ಬಂದು ವಾಪಸ್ ಅವರ ದೇಶಕ್ಕೆ ಹೋಗುವ ತನಕ ಸಂಪೂರ್ಣ ಅವರ ಖರ್ಚು ವೆಚ್ಚ, ವ್ಯಾಪಾರ ವ್ಯವಹಾರ ಅಥವಾ ಅವರೇನಾದರೂ ಇಲ್ಲಿಂದ ಖರೀದಿ ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಇಂಡಿಯನ್ ಕರೆನ್ಸಿನೇ ಅವಲಂಬಿಸಿದ್ದಾರೆ ಅನ್ನೋದಕ್ಕಿಂತ ಇಂಡಿಯನ್ ಕರೆನ್ಸಿನ ಪ್ರಿಫರ್ ಮಾಡಿದಾರಂತೆ. ಮೊದಲೆಲ್ಲ ಫಾರಿನ್ ಎಕ್ಸ್ಚೇಂಜ್ ಮೊದಲೇ ನಡೆದು ಬಿಡ್ತಾ ಇತ್ತಂತೆ, ಅವ್ರವ್ರ ದೇಶದ ಕರೆನ್ಸಿಯನ್ನು ಇಂಡಿಯಾ ಮೊದಲೇ ಎಕ್ಸ್ಚೇಂಜ್ ಮಾಡ್ಕೋತಾ ಇತ್ತಂತೆ. ಈಗ ಕಂಪ್ಲೀಟ್ ಎಲ್ಲ ವ್ಯವಹಾರ ರುಪೀಸಲ್ಲಿ ಆಗ್ತಾ ಇದೆ ಅಂತಂದರೆ ಎಷ್ಟು ಹೆಮ್ಮೆ ವಿಚಾರ ಆಗ್ತಾ ಇದೆ ನೋಡಿ. ನಾನು ಸಲೀಸಾಗಿ ಹೇಳಬೇಕು ಅಂತಂದ್ರೆ, ನರೇಂದ್ರ ಮೋದಿ ಅವರು ಗುಜರಾತಿ ಅಂಡ್ ಬಿಸ್ನೆಸ್ ಕಮ್ಯುನಿಟಿಯ ಆ ಪ್ರಭಾವದಿಂದ ಬಂದಂಥವ್ರು, ಅವರು ಗುಜರಾತ್ನಿಂದ ಬಂದವರಾದ್ದರಿಂದ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೇಗೆ ಜನರನ್ನ ಭಾರತಕ್ಕೆ ಅಟ್ರಾಕ್ಟ್ ಮಾಡಬೇಕು, ಭಾರತದೊಂದಿಗೆ ಒಂದಾಗುವಂತೆ ಮಾಡಬೇಕು ಅಂತ. ನೀವು ಗಮನಿಸಿರ್ಬೋದು, ಎಲ್ಲ ಡೆಲಿಗೇಟ್ಸ್ಗಳಿಗೂ 500ರಿಂದ 1000 ರೂಪಾಯಿ ವ್ಯಾಲೆಟ್ ಅನ್ನು ಹಾಕಿದ್ದಾರೆ, ವ್ಯಾಲೆಟ್ ಅಲ್ಲಿ ದುಡ್ಡನ್ನು ಹಾಕಿದ್ದಾರೆ. ಅಂದ್ರೆ UPI ಪೇಮೆಂಟ್ ಅನ್ನು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಆ ದುಡ್ಡನ್ನು ಅಲ್ಲಿ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಕೂಡ UPI ಬಳಸಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅವರವರ ದೇಶಗಳಿಗೆ ಹೋಗಬೇಕಾದಾಗ ಈ ಮೆಮೊರೀಸ್ ತೆಗೆದುಕೊಂಡು ಹೋಗ್ತಾರೆ. ಭಾರತ ಎಷ್ಟು ಮುಂದುವರೆದಿದೆ ಅಂತ. ಒಂದು ಕಾಲದಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ, ನಾವು ಅಮೆರಿಕಾದ ಕಾಂಪಿಟೇಷನ್ ಬಿಡಿ, ಜಪಾನಿನ ಕಾಂಪಿಟೇಷನ್ ಬಿಡಿ, ಚೀನಾ ಒಂದು ಕಾಲದಲ್ಲಿ ಹೀಗೆ ಬೆಳೆದು ಬಿಟ್ಟಿತ್ತು. ಚೀನಾದ ಕುರಿತಂತೆ ದಂತಕಥೆಗಳು ಉಟ್ಕೊಂಡಿದ್ವು. ಚೀನಾದಲ್ಲಿ ಹಿಂಗ್ ಮಾಡ್ತಾರಂತೆ, ಚೀನಾದಲ್ಲಿ ಹಂಗ್ ಮಾಡ್ತಾರಂತೆ, ನಾವು ಮುಟ್ಟದೆ ದುಡ್ಡನ್ನ ಟ್ರಾನ್ಸ್ಫರ್, ಈ ಎಲ್ಲ ಕಲ್ಪನೆಗಳಿದ್ವಲ್ಲ,
ಚೀನಾ ತನ್ನಂತಾನು ಬಿಂಬಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಿತ್ತು. ಆದ್ರೆ ಇವತ್ತು ಭಾರತ ಒಂದು ಹೋಲಿಸ್ಟಿಕ್ ಮೆಥಡ್ ನಲ್ಲಿ, ಇನ್ಫ್ಯಾಕ್ಟ್ ಒಂದು ಆರ್ಗ್ಯಾನಿಕ್ ವೇ ನಲ್ಲಿ ಎಷ್ಟು ಸುಂದರವಾಗಿ ತನ್ನಂತಾನು ವಾಪಸ್ ಜಗತ್ತಿನ ಮುಂದೆ ಸ್ಥಾಪಿಸಗೊಳಿಸ್ಕೊಳ್ತಾ ಇದೆ ಅಂತಂದ್ರೆ ನನ್ಗನ್ಸತ್ತೆ ಮೇ ಬಿ ಅತಿಶಯೋಕ್ತಿ ಅಂತ ಕೆಲವರಿಗೆ ಅನಿಸಿದ್ರು, ಗುಪ್ತರ ಕಾಲಕ್ಕೆ ವಾಪಸ್ ಬಂದ್ಬಿಟ್ಟಿದೇವ ನಾವು ಅಂತ ಅನ್ಸತ್ತೆ, ವಿಜಯನಗರದ ಕಾಲಕ್ಕೆ ವಾಪಸ್ ಬಂದ್ಬಿಟ್ಟಿದೇವ ನಾವು ಅಂತ ಅನ್ಸತ್ತೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ವಿಜಯನಗರ ಕಾಲದಲ್ಲಿ ಬಂದು ಈ ರಾಷ್ಟ್ರವನ್ನ ಹೊಗಳ್ತಾ ಇದ್ದಿದ್ದನ್ನ ನಾವು ಬರೀ ಇತಿಹಾಸದ ಪುಸ್ತಕಗಳಲ್ಲಿ ಓದ್ತಾ ಇದ್ವಿ. ಆದ್ರೆ ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಯಾತ್ರಿಕರಲ್ಲ, ಆ ರಾಷ್ಟ್ರಗಳ ಪ್ರಮುಖರೇ ಬರ್ತಿದ್ದಾರೆ. ಬಂದವರು ತಮ್ಮ ಪರಿವಾರವನ್ನು ಕರ್ಕೊಂಡು ಬರ್ತಿದ್ದಾರೆ, ತಮ್ಮ ಪರಿವಾರದ ಜೊತೆಗೆ ಶಾಪಿಂಗ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದಾರೆ, ಇಲ್ಲಿನ ಕಲ್ಚರ್ ಜೊತೆಗೆ ಒಂದಾಗ್ತಾರೆ. ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ವರ್ಲ್ಡ್ ಬ್ಯಾಂಕಿನ ಡೈರೆಕ್ಟರು ಆಕೆ ಬಂದ ತಕ್ಷಣ ಆಕೆನ ಇನ್ವೈಟ್ ಮಾಡಿ ಆಕೆಗೆ ಸ್ವಾಗತ ಕೋರಿದ ನಂತರ ಅಲ್ಲೊಂದು ಕಲ್ಚರಲ್ ಡ್ಯಾನ್ಸ್ ನಡೀತಿರುತ್ತೆ. ಆಕೆಗೆ ನಿಂತ್ಕೊಳ್ಳಿಕ್ಕಾಗಲ್ಲ, ಆಕೆನೂ ಕೂಡ ಡ್ಯಾನ್ಸ್ ಜೊತೆಗೆ ಸ್ಟೆಪ್ ಹಾಕಿ ಅವ್ರಿಗೆಲ್ರಿಗೂ ವಿಶ್ ಮಾಡಿ ಹೋಗುವಂತದ್ದು ಇದೆಯಲ್ಲ, ಅಂದ್ರೆ ಭಾರತವನ್ನ ಸಮರ್ಥವಾಗಿ ಅವ್ರ ಎದುರಿಗೆ ಬಿಂಬಿಸುವಂತ ಪ್ರಯತ್ನ ಇದೆ. ಆಮೇಲೆ ನೀವು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಎಲ್ಲೂ ಕೂಡ ವೆಸ್ಟ್ ನ ಒಪ್ಪಿಸ್ಲಿಕ್ಕೆ ಅವರನ್ನ ಅನುಸರಿಸುವಂತ ಪ್ರಮೇಯ ಭಾರತದ್ದಿಲ್ಲ. ನಾನು ನಿನ್ನೆ ಮೋದಿ ಅವರು ಬೈಡನ್ ನ ಭೇಟಿ ಮಾಡುವಂತ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಫ್ಕೋರ್ಸ್ ಭಾರತೀಯರ ಶೂಟ್ ಮಾಡಿರೋ ವಿಡಿಯೋ ಇರಬಹುದು, ಆದ್ರೆ ಅದರಲ್ಲಿ ಅಲ್ಲಲ್ಲಿ ದೀಪಸ್ತಂಭಗಳನ್ನ ಜೋಡಿಸಿರೋದು, ಅಂದ್ರೆ ಭಾರತದ ಪರಂಪರೆಯನ್ನ ಬಿಟ್ಟು ಹೊರಗಡೆ ಹೋಗದೆ ಇರುವಂತ ಈ ಪರಿಕಲ್ಪನೆಯನ್ನ ತುಂಬಾ ಚೆನ್ನಾಗಿ ಬಿಂಬಿಸಿರೋದ್ರಿಂದ ನನ್ಗನ್ಸುತ್ತೆ ಜಗತ್ತಿಗೂ ಕೂಡ ಒಂದು ಹೊಸ ಅನುಭವ. 1947 ನಂತರ ನಾವು ಭಾರತೀಯ ಪರಂಪರೆಯಿಂದ ಸ್ವಲ್ಪ ದೂರ ಆಗ್ತಾ ಇದ್ವಿ. ಇನ್ಫ್ಯಾಕ್ಟ್ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ ನಾವು ಹೆಚ್ಚೆಚ್ಚು ನಮ್ಮ ಪರಂಪರೆಗೆ ಆತ್ಕೊಳ್ಬೇಕಾಗಿತ್ತು. ಆದರೆ ಈ ಮಾವೋವಾದದ ಚಾಳಿಯಲ್ಲಿ ನಾವು ಸಮಾಜವಾದ ಅನ್ನುವಂಥ ಹೆಸರಲ್ಲಿ, ವಾಸ್ತವವಾಗಿ ಸಮಾಜವಾದ ಆಗಿರಲಿಲ್ಲ ಅದು, ಇವೆಲ್ಲವನ್ನು ನೋಡ್ತಾ ನೋಡ್ತಾ ಭಾರತೀಯತೆಯನ್ನು ಬಿಟ್ಬಿಟ್ಟಿದ್ವಿ. ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಆ ಭಾರತೀಯತೆಗೆ ಒಂದು ರಂಗು ಬಂದಿದೆಯಲ್ಲ, ಹೀಗಾಗಿ ನನ್ಗನ್ಸುತ್ತೆ ಭಾರತ ಅನ್ನೋ ಹೆಸರನ್ನು ಕೂಡ ನಾವೇನಿವಾಗ ವ್ಯಾಪಕವಾಗಿ ಬಳಸ್ಲಿಕ್ಕೆ ಶುರು ಮಾಡಿದ್ದೀವಿ. ಆ ದೃಷ್ಟಿಯಿಂದ ನೋಡುವಾಗ ಹೊಸ ಭಾರತ ಡೆಫಿನೆಟ್ಲಿ ಜಗತ್ತಿನ ಮುಂದೆ ತಲೆ ಎತ್ಕೊಂಡು ನಿಂತಿದೆ ಅಂತ ಅನ್ಸುತ್ತೆ ಅರವಿಂದ್. ಖಂಡಿತ. ಬಟ್ ಒಂದು ವಿಚಾರ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಕೊಟ್ಬೋಣ. ಸಹಜವಾಗಿ ಜನಸಾಮಾನ್ಯರು ಕೇಳೋ ಪ್ರಶ್ನೆ, ಈ G20 ಶೃಂಗಸಭೆ ಅಂತಂದ್ರೆ ಏನು, ಇದಕ್ಕೆ ಯಾಕೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ, ಇದರಿಂದ ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೆ, ವೈಯಕ್ತಿಕವಾಗಿ ನನಗೇನು ಲಾಭ ಆಗುತ್ತೆ, ಯಾಕೆ ಇದಕ್ಕೆ ಇದನ್ನು ಇಷ್ಟೊಂದು ವೈಭವೀಕರಿಸ್ತಾ ಇದ್ದೀರಾ, ಇಂಥ ಸಹಜವಾದ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳಿದ್ದಾರೆ. ಅಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ತಿಳ್ಕೊಳ್ಳುವಂತಹ ಕುತೂಹಲದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಒಂದಷ್ಟು ಮಾಹಿತಿಯನ್ನು ತಾವು ಕೊಡ್ಬೋದಾ ಅಂತ. ಅಬ್ಸಲ್ಯೂಟ್ಲಿ, ಖಂಡಿತವಾಗಿಯೂ G20 ಅನ್ನೋದು ಒಂದು 20 ರಾಷ್ಟ್ರಗಳ ಸಮೂಹ. ಯುರೋಪಿಯನ್ ಯೂನಿಯನ್ ಸೇರಿಸ್ಕೊಂಡು 20 ರಾಷ್ಟ್ರಗಳಾಗತ್ತೆ. ಈ 20 ರಾಷ್ಟ್ರಗಳು ಹೇಗಿವೆ ಅಂತಂದ್ರೆ ಹೆಚ್ಚು ಕಡಿಮೆ ಜಗತ್ತಿನ 80% GDP ಇವ್ರ ಕೈನಲ್ಲಿದೆ. ಅದರಲ್ಲಿ ಅರ್ಜೆಂಟನಾ ಇದೆ, UK ಇದೆ, ಭಾರತ, ಚೀನಾ, ರಷ್ಯಾಗಳಿವೆ, ಅಮೆರಿಕ ಇದೆ. ಈ 4-5 ರಾಷ್ಟ್ರಗಳನ್ನು ನೋಡಿದ್ರೆ ಅಂದಾಜಾಗಬಹುದು ಏನು ಬೃಹತ್ ಆಗಿರುವಂತ ರಾಷ್ಟ್ರಗಳು ಅಂತ. ಜಗತ್ತಿನ 80% GDP ಅವ್ರ ಕೈನಲ್ಲಿದೆ. ಹೆಚ್ಚು ಕಡಿಮೆ ಜಗತ್ತಿನ ಮುಕ್ಕಾಲು ಪಾಲಿನಷ್ಟು ಜನಸಂಖ್ಯೆ ಇವ್ರ ಕೈನಲ್ಲಿದೆ. ಜಗತ್ತಿನ ಬಹುಪಾಲು ಭೂಮಿ, 60%ಗೂ ಹೆಚ್ಚು ಭೂಮಿ ಅವ್ರ ಕೈನಲ್ಲಿದೆ. ಹೀಗೆ ಜಗತ್ತಿನಲ್ಲಿ ತುಂಬಾ ದೊಡ್ಡ ಮಟ್ಟದ UN ನಂತರ, ಯುನೈಟೆಡ್ ನೇಷನ್ಸ್ ನ ಒಕ್ಕೂಟದ ನಂತರ ತುಂಬಾ ಪ್ರಭಾವಿಯಾಗಬಲ್ಲಂತ ಒಂದು ಸಮರ್ಥವಾಗಿರುವಂತ ಒಕ್ಕೂಟ ಅಂತ ಯಾವ್ದಾದ್ರು ಇದ್ರೆ ಅದು G20 ಅಂತ ನಿಸ್ಸಂಶಯವಾಗಿ ಹೇಳ್ಬೋದು. ಈ G20 ಪ್ರತಿ ವರ್ಷ, ಇದು ಆಕ್ಚುಲಿ ಆರಂಭವಾಗಿದ್ದು 1999 ಅಲ್ಲಿ, 1998-99ರಲ್ಲಿ ಜಗತ್ನಲ್ಲೊಂದು ಆರ್ಥಿಕವಾಗಿರುವಂತಹ ಹಿನ್ನಡೆ ಉಂಟಾದಾಗ, ಇಡೀ ಜಗತ್ತಿಗೆ ಉಂಟಾದಾಗ, ರಿಸೆಷನ್ಗೆ ಜಗತ್ತು ಹೋದಾಗ ಜಗತ್ತು ಹೇಳ್ತು ಈ ತರ ಯಾರು ಪ್ರಮುಖವಾಗಿ ಜಗತ್ತನ್ನು ಮುನ್ನಡೆಸಬಲ್ಲಂತ ರಾಷ್ಟ್ರಗಳಿವೆಯೋ ಅವೆಲ್ಲ ಒಟ್ಟಾಗಬೇಕು ಅಂತ ಕಲ್ಪನೆ ಕಟ್ಟಿಕೊಂಡ್ವು. ಆದ್ರೆ 2008 ಮೊದಲನೇ ಮೀಟಿಂಗ್ ಆಗ್ಲಿಕ್ಕೆ ಆಗಲೇ ಇಲ್ಲ. 2008 ನಂತರ ಮೊದಲನೇ ಮೀಟಿಂಗ್ ಆಯ್ತಲ್ಲ, ಮೊದಲನೇ ಮೀಟಿಂಗ್ ನಂತರ ನಿರಂತರವಾಗಿ ಪ್ರತಿ ವರ್ಷ ಒಂದು ರಾಷ್ಟ್ರ ಹೋಸ್ಟ್ ಮಾಡ್ಕೊಂಡು ಬರುತ್ತೆ. ಆ ಹೋಸ್ಟ್ ಮಾಡ್ಕೊಂಡು ಬರುವಾಗ್ಲೂ ಕೂಡ ಅನೇಕರು ಏನ್ ಹೇಳ್ತಾರೆ ಅಂತಂದ್ರೆ G20 ಒಂಥರ ಹಲ್ಲಿಲ್ಲದ ಹಾವು ಅಂತ. ಯಾಕೆ ಅಂತಂದ್ರೆ ಅದರಲ್ಲಿ ಫೋಕಸ್ಡ್ ಆಗಿರುವಂತ ಟೀಮ್ ಇಲ್ಲ. ಎಲ್ಲಾ ರಾಷ್ಟ್ರಗಳು ಇವೆ. ಇಲ್ಲಿ ಸೌತ್ ಆಫ್ರಿಕಾ ಇದೆ, ಇಂಡಿಯಾನೂ ಇದೆ, ಚೈನಾನೂ ಇದೆ, ಅಮೆರಿಕಾನೂ ಇದೆ, ರಷ್ಯಾನೂ ಇದೆ. ಪ್ರತಿಯೊಬ್ಬರಿಗೂ ಅವರವರ ಇಚ್ಛೆ ಬಹಳ ಮುಖ್ಯವಾಗಿರುತ್ತೆ. ಅಂತವರೆಲ್ಲ ಒಟ್ಟಿಗೆ ಸೇರಿದ್ರೆ ಅವ್ರು ಯಾವುದೇ ನಿರ್ಣಯಕ್ಕೆ ಬರ್ಲಿಕ್ಕೆ ಆಗಲ್ಲ. ಹೀಗಾಗಿ ನಾನ್ ಫೋಕಸ್ ಅಥವಾ ಫೋಕಸ್ ಇಲ್ಲದೆ ಇರುವಂತ ಒಂದು ಟೀಮ್ ಇದು ಅಂತ ಯಾವಾಗ್ಲೂ ಹೇಳ್ತಿದ್ರು. ಆದ್ರೆ ಈ ವರ್ಷದ G20 ಬಹಳ ಇಂಪಾರ್ಟೆಂಟ್ ಆಗಿ ಯಾಕೆ ಕಾಣುತ್ತೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಕೋವಿಡ್ ನಂತರ ಇಡೀ ಜಗತ್ತು ಒಂದು ರಿಸೆಷನ್ಗೆ ಹೋಗಿದೆ. ಅರವಿಂದ್, ಬಹಳ ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಅಂತಂದ್ರೆ ಪ್ರಾಬಬಲಿ ವರ್ಲ್ಡ್ ಬ್ಯಾಂಕ್ ಮತ್ತು IMF ಗಳು ಒಂದು ರಿಪೋರ್ಟ್ ಅನ್ನು ಕೊಡ್ತು. ಆ ರಿಪೋರ್ಟ್ ನಲ್ಲಿ ಏನ್ ಹೇಳ್ತು ಅಂತಂದ್ರೆ
ಜಗತ್ನಲ್ಲಿ ರಿಸೆಷನ್ಗೆ ಹೋಗ್ಬೋದಾಗಿರುವಂತ ರಾಷ್ಟ್ರಗಳ ಪರ್ಸೆಂಟೇಜ್ ಏನೇನ್ ಇರ್ಬೋದು, ಆ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಂತ ಅವೆಲ್ಲ ಹೇಳ್ತವೆ. ರಿಸೆಷನ್ಗೆ ಹೋಗದೇ ಇರಬಹುದಾಗಿರುವಂತ ರಾಷ್ಟ್ರ ಅಂತಂದ್ರೆ ಭಾರತ ಮಾತ್ರ ಅಂತ. 0% ನಮ್ಮ ಹತ್ರ ಇರೋ ಸಾಮರ್ಥ್ಯ. ಹೀಗಾಗಿ ನಾವಿದನ್ನು ಹೋಸ್ಟ್ ಮಾಡ್ತಿದ್ದೀವಿ. ಎರಡನೇದು, ಉಕ್ರೇನ್ ಮತ್ತು ರಷ್ಯಾ ಯುದ್ಧದ ನಂತರ ಅದು ಕೂಡ ಜಗತ್ತು ತುಂಬಾ ಗೊಂದಲಕ್ಕೊಳಗಾಗಿದೆ. ಜಗತ್ನಲ್ಲಿ ಅನ್ನಕ್ಕೆ ಹಾಹಾಕಾರ ಇದೆ. ನಾನು ಬೇರೆ ರಾಷ್ಟ್ರಗಳ ಬಗ್ಗೆ ಮಾತನಾಡಲ್ಲ. ಪಕ್ಕದ ಪಾಕಿಸ್ತಾನದಲ್ಲಿ ನೀವು 1 kg ಗೋಧಿ ಸಿಗುತ್ತೆ ಅಂದ್ರೆ ಏನ್ ಬೇಕಿದ್ರೂ ಮಾಡ್ಲಿಕ್ಕೆ ಸಿದ್ಧ ಎನ್ನುವ ಮಟ್ಟಿಗೆ ಪಾಕಿಸ್ತಾನ ಹಾಹಾಕಾರಕ್ಕೆ ಹೋಗಿದೆ. ಇಡೀ ಜಗತ್ನಲ್ಲಿ ಧಾನ್ಯದ ಕೊರತೆ ಇದೆ. ನಾವು ಬೇರೆ ನಮಗೆ ಧಾನ್ಯದ ಕೊರತೆ ಆಗ್ಬಹುದು ಅಂತ ಧಾನ್ಯದ ಎಕ್ಸ್ಪೋರ್ಟ್ ಸ್ಟಾಪ್ ಮಾಡಿದ ನಂತರ ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಗಾಡ್ಬಿಟ್ಟಿವೆ, ನಾವು ಧಾನ್ಯದ ಕೊರತೆಯಿಂದ ಬಳಲ್ತಾ ಇದ್ದೀವಿ ಅಂತ. ಅಂದ್ರೆ ಈಗ ಇಷ್ಟೂ ಜನ ಸೇರಿರೋದ್ರಿಂದ ಇದಕ್ಕೊಂದು ಮಹತ್ವವಾದ ವೇದಿಕೆಯಾಗಿ ಇದು ಸೃಷ್ಟಿಸಲ್ಪಟ್ಟಿದೆ ಅಂತ ಎಲ್ಲ ವಿಶ್ಲೇಷಕರು ಮಾತನಾಡ್ತಿದ್ದಾರೆ. ನೀವು ಆಹಾರದ ವಿಚಾರ ಹೇಳ್ತಾ ಇದ್ರಲ್ಲ, ಏನು ಅಂತಂದ್ರೆ ಇನ್ನೊಂದು ಮಹತ್ವದ ಹೆಜ್ಜೆ. ಸಾರಿ ಫಾರ್ ದ ಇಂಟರಪ್ಷನ್. ನೀವು ಆಹಾರದ ವಿಚಾರ ಹೇಳ್ತಾ ಇದ್ದಕ್ಕೆ ಮಧ್ಯದಲ್ಲಿ ಇಂಟರಪ್ಟ್ ಆಗ್ತೀನಿ. ನಿನ್ನೆ ಡೆಲ್ಲಿಗೆ ಬಂದು ಇಳಿದಂತಹ ಅರ್ಜೆಂಟೀನಾ ಅಧ್ಯಕ್ಷ ಆಂಟನಿ ಆಲ್ಟನಿಸ್ ಇವರೊಂದು ಮಾತು ಹೇಳ್ತಾರೆ ನಿನ್ನೆ ಬಂದಾಗ. ಏನಂತ ಅಂತಂದ್ರೆ, ಈ ಸಭೆಯಲ್ಲಿ G20 ಶೃಂಗಸಭೆಯಲ್ಲಿ ಜಗತ್ತನ್ನು ಹಸಿವು ಮುಕ್ತ ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡ್ತೀವಿ, ಆ ಸಂಕಲ್ಪಕ್ಕೆ ಭಾರತವೇ ಸಾರಥಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಆದರೆ ದೇಶದ ಒಳಗಡೆ ಇರ್ತಕ್ಕಂಥ ಕೆಲವರು ಪ್ರಶ್ನೆ ಮಾಡ್ತಾರೆ, ಈ G20 ಸಭೆಯಿಂದ ಬಡವರ ಹಸಿವು ನೀಗುತ್ತಾ ಅಂತ. ಎಂಥ ಮಾನಸಿಕತೆ ಅಂತ ಅನ್ನಿಸ್ಬಿಡ್ತು ನನಗೆ. ಖಂಡಿತವಾಗಿಯೂ ಅರವಿಂದ್, ನನಗೆ ಈ ದೇಶದ ಒಳಗಿನ ಜನರ ನನಗೆ ಏನಂತಂದ್ರೆ, ಈಗ ಇವತ್ತು ನೀವು ಶೋ ಶುರು ಮಾಡಬೇಕಾದ್ರೆ ನಿಮ್ಮ ದನಿಯಲ್ಲಿ, ಇನ್ಫ್ಯಾಕ್ಟ್ ನಂಗೆ ನಿಮ್ಮನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಎಷ್ಟು ಖುಷಿ ಇರ್ಬೋದು ಅಂತ, ಆದ್ರೆ ನಿಮ್ಮ ದನಿಯಲ್ಲಿ ನಾನು ಫೀಲ್ ಮಾಡ್ತಾ ಇದ್ದೆ ಎಷ್ಟು ಖುಷಿ ಆಗ್ತಿದೆ ಅರವಿಂದ್ಗೆ. ಬರೀ ಅರವಿಂದ್ ಅಲ್ಲ, ಒಬ್ಬ ಕ್ಯಾಮ್ರಾಮನ್ನಿಗೆ ಖುಷಿ ಆಗುತ್ತೆ, ಒಬ್ಬ ರಿಪೋರ್ಟರ್ಗೆ, ಒಬ್ಬ ಎಡಿಟರ್ಗೆ ಖುಷಿ ಆಗುತ್ತೆ, ಜನಸಾಮಾನ್ಯರು ತಳ್ಳೋ ಗಾಡಿ ಮೇಲೆ ಏನೋ ತಳ್ಕೊಂಡು ಬರ್ತೀನೋನ್ಗೆ ಖುಷಿ ಆಗ್ತಿರುತ್ತೆ. ಆದ್ರೆ ಕೆಲವು ಸಿನಿಕರು ಹೆಂಗಿದ್ದಾರೆ ಅಂತಂದ್ರೆ, ಇದರಲ್ಲಿ ಭಾರತಕ್ಕೆ ಏನ್ ಲಾಭ ಅಂತ ಕೇಳ್ತಾರೆ. ಒಂದೇ ಒಂದು ಹೇಳ್ಬೋದು ಅಂತಂದ್ರೆ, ಕಳೆದ 75 ವರ್ಷಗಳಿಂದ, ಅದು ಜವಾಹರ್ಲಾಲ್ ನೆಹರುವಿಂದ ಹಿಡಿದು ನೀವು ತೀರಾ ರಾಜೀವ್ ಗಾಂಧಿಯವರೆಗೂ ಭಾರತವನ್ನ ಜಗತ್ತಿನ ಮುಂದೆ ಹೇಗೆ ಬಿಂಬಿಸಿದ್ರಿ? ಕೈಲಾಗದ, ಕೆಲಸಕ್ಕೆ ಬರದ, ಬಡವರ ಹಸಿವಿನಿಂದ ನರಳಾಡ್ತಾ ಇರುವಂತ ರಾಷ್ಟ್ರ ಅಂತ. ಗರೀಬಿ ಹಟಾವೋ ಅಂತ ಹೇಳ್ತಾ ಜಗತ್ತಿನ ಮುಂದೆ ಭಾರತವನ್ನ ಅತ್ಯಂತ ನಿಕೃಷ್ಟವಾಗಿ ನೀವು ಮುಂದಿರಿಸಿದ್ರಿ. ಆದ್ರೆ ಇವತ್ತು ಭಾರತವನ್ನು ಹೆಂಗ್ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ನಾವು? ನೀವು ಸುಮ್ಮನೆ ಆಲೋಚನೆ ಮಾಡಿ, ಇದರ ಲೋಗೋ ಇಂದ ಹಿಡಿದು ನಾವು ಮಾಡ್ತಾ ಇರುವಂತ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಭಾರತ ಎಷ್ಟು ಚೆನ್ನಾಗಿ ಪ್ರತಿಬಿಂಬಿತಗೊಳ್ತಾ ಇದೆ. ನೀವು ಹಸಿವು ಅಂತ ಕರಿತೀರಾ, ಆದ್ರೆ ಈ ದೇಶ ಹಸಿವು ಮುಕ್ತ ಮಾಡಲಿಕ್ಕೆ ಅಥವಾ ಬಡತನ ರೇಖೆಯಿಂದ ಜನರನ್ನ ಮೇಲೆತ್ತಲಿಕ್ಕೆ ಕೋವಿಡ್ ನ ಕಾಲದಲ್ಲೂ ಪ್ರಯತ್ನ ಮಾಡಿ ಯಶಸ್ವಿಯಾಗಿದೆ. ಕೋಟ್ಯಂತರ ಜನರನ್ನ ಕೋವಿಡ್ ನ ಕಾಲದಲ್ಲಿ ಹಸಿವಿನಿಂದ ಅಥವಾ ಬಡತನ ರೇಖೆಯಿಂದ ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯವಾಗಿದೆ ಅಂತ IMF ನ ರಿಪೋರ್ಟ್ ಬಂತಲ್ಲ. IMF ಕೂಡ ಇದನ್ನು ಒಪ್ಕೊಳ್ತು, ಭಾರತ ಇಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ ಅಂತ. ಅಂದ್ರೆ ಇವರಿಗೆ ಈ ಸತ್ಯವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನೀವು ನೋಡಿ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಇವತ್ತು? ನಾನು ಪೊಲಿಟಿಕ್ಸ್ ಅನ್ನು ಪಕ್ಕಕ್ಕಿಡಿ, ಈಗ ನಾವೆಲ್ಲರೂ ಭಾರತೀಯರು ಅಂತಂದಾಗ, ಈ ಭಾರತದ ಒಂದು ಅಂಗ ಅಂತ ಗೊತ್ತಾದಾಗ ಇಂಥದೊಂದು ಸಂಭ್ರಮಕ್ಕೆ ನೀವು ಭಾರತದಲ್ಲಿ ಇರಬೇಕು, ಇದನ್ನ ಸಂಭ್ರಮಿಸಬೇಕು. ಎಲ್ಲ ಬಾರಿ ನೀವೇ ಹೋಗಿ ಅಲ್ಲಿ ವೆಲ್ಕಮ್ ಮಾಡಬೇಕು ಅಂತಿಲ್ಲ, ಕೊನೆ ಪಕ್ಷ ಟಿವಿ ಎಲ್ಲಾದ್ರೂ ನೋಡಬಹುದಲ್ಲ, ಇದನ್ನ ಆನಂದಿಸಬಹುದು. ಆದ್ರೆ ವಿದೇಶಗಳಲ್ಲಿ ಕೂತ್ಕೊಂಡು ಭಾರತವನ್ನ ಬೈತಿದ್ದಾರೆ, ಅದು ಒಂದು ಪಾರ್ಟು. ಸೆಕೆಂಡ್, ಚೀನಾನ ಕಂಠಮಟ್ಟ ಹೊಗಳ್ತಿದ್ದಾರೆ. ಯಾವ ಚೀನಾ ಅನ್ನೋ ರಾಷ್ಟ್ರ ಈ ಇಡೀ ಸಭೆಯಲ್ಲಿ, ನೀವು G20ಯ ಸಭೆ ಅಂತಂದ್ರೆ ಇವತ್ತೊಂದಿನ ಸಭೆ ಅಲ್ಲ, 1 ವರ್ಷದ ಸಭೆಗಳು ನಡೆದಿವೆ. G20ಯಲ್ಲಿ ಒಟ್ಟು 3 ಗ್ರೂಪ್ ಇರುತ್ತೆ, 3 ಟ್ರ್ಯಾಕ್ ಇರುತ್ತೆ. ಮೊದಲನೇ ಟ್ರ್ಯಾಕ್ ಅದನ್ನ ಫೈನಾನ್ಸ್ ಟ್ರ್ಯಾಕ್ ಅಂತ ಕರೀತಾರೆ. ಅದರಲ್ಲಿ ಜಗತ್ತಿನ ಈ 20 ರಾಷ್ಟ್ರಗಳ ಮತ್ತು ಗೆಸ್ಟ್ ಕಂಟ್ರಿಗಳ ಫೈನಾನ್ಸ್ ಮಿನಿಸ್ಟರ್ಗಳು ಬರ್ತಾರೆ, ಜಗತ್ತಿನ ಆರ್ಥಿಕತೆಯನ್ನು ಹೇಗೆ ಮುನ್ನಡೆಸಬೇಕು ಅಂತ ಚರ್ಚೆ ಮಾಡ್ತಾರೆ. ಎರಡನೇದು ಶೇರ್ಪಾ ಟ್ರ್ಯಾಕ್ ಅಂತಿದೆ. ಶೇರ್ಪಾ ಟ್ರ್ಯಾಕ್ ಅಂತಂದ್ರೆ ಅಲ್ಲಿನ ಪ್ರಮುಖರು ಯಾರಿರ್ತಾರೋ ಅವರ ಪರವಾಗಿರುವಂತ ವ್ಯಕ್ತಿ, ಅವರ ದೂತ ಅಂತ ಕರಿಬಹುದು, ಅವರು ಬರ್ತಾರೆ ಇಲ್ಲಿಗೆ, ಎಮಿಸರೀಸು. ಅವರು ಬಂದು ಅವರು ಡಿಸ್ಕಷನ್ ಮಾಡ್ತಾರೆ. ಅದಲ್ಲದೆ ನಾವು ಇಂಟೆಲೆಕ್ಚುಯಲ್ ಗ್ರೂಪ್ಗಳನ್ನ, ವಿಮೆನ್ ನ, ಯೂತ್ಸ್ ನ, ಇವರನ್ನ ಎಂಗೇಜ್ ಮಾಡುವಂತ 3ನೇ ಒಂದು ಗ್ರೂಪ್ ಕೆಲಸ ಮಾಡ್ತಾ ಇರುತ್ತೆ. ಇಷ್ಟು ಕೆಲಸ ಮಾಡ್ತಾ ಕಳೆದ 1 ವರ್ಷದಿಂದ ನಿರಂತರವಾಗಿ ಜಗತ್ತಿನ ಮುಂದಿನ ಬೆಳವಣಿಗೆಗೆ ಒಂದು ದೃಷ್ಟಿಕೋನ ಕೊಡುವಂತ ಪ್ಲಾನ್ ಅನ್ನು ಭಾರತ ಮಾಡ್ತಿದ್ಯಲ್ಲ, ಇದು ಭಾರತವನ್ನ ಅಗ್ರಣಿಯಾಗಿಸುತ್ತೆ. ನಾನು ಜೈಶಂಕರ್ ಮಾತನ್ನು ಕೇಳ್ತಿದ್ದೆ, ಬಹಳ ಗಂಭೀರವಾಗಿರುವಂತ ಮಾತು. ಇದನ್ನು ಬಹುಶಃ ಪ್ರತಿಯೊಬ್ಬರು ಕೇಳಬೇಕು, ಯಾವುದೇ ಪಾರ್ಟಿಗೆ ಸಂಬಂಧ ಇರಲಿ. ಅವ್ರು ಮಾತನಾಡ್ತಾ ಏನ್ ಹೇಳಿದ್ರು ಅಂತಂದ್ರೆ, ಕಳೆದ ಬಾರಿ ಇಂಡೋನೇಷ್ಯಾದ ಬಾಲಿನಲ್ಲಿ ಮೀಟಿಂಗ್ ನಡೆಯುವಾಗ ಸರ್, ಹಾಗೆ ಕೊನೆ ಹಂತಕ್ಕೆ ಬಂದಾಗ ಹಾಗೆ ನನ್ನ ಜೊತೆ ಸಂಪರ್ಕದಲ್ಲಿ ಒಂದೇ ಒಂದು ನಿಮಿಷ